ಸ್ನೇಹಿತರೆ, ಮಹತ್ವದ ಬೆಳವಣಿಗೆಯಲ್ಲಿ ಮಸ್ಕ್ರ ಟೆಸ್ಲಾ ಭಾರತಕ್ಕೆ ಬರ್ತಾ ಇದೆ. ವಿಶ್ವದ ಅತಿದೊಡ್ಡ ಆಟೋಮೊಬೈಲ್ ಕಂಪನಿ ಮಾರ್ಕೆಟ್ ಕ್ಯಾಪ್ ವೈಸ್ ವಿಶ್ವದ 4ನೇ ಅತಿದೊಡ್ಡ ಆಟೋಮೊಬೈಲ್ ಮಾರ್ಕೆಟ್ಗೆ ಕಾಲಿಡ್ತಾ ಇದೆ. ಬರೋಬ್ಬರಿ $3 ಬಿಲಿಯನ್ ಹೂಡಿಕೆ ಮಾಡ್ಬೋದು. ಆಲ್ರೆಡಿ ಹೈರಿಂಗ್, ಜಾಗ ಹುಡುಕೋದೆಲ್ಲ ಶುರು ಮಾಡಿದೆ. ಹಾಗಾದರೆ ಇಂತಹ ದೈತ್ಯ ಎಂಟ್ರಿ ಆದರೆ ಭಾರತದ ಮಾರ್ಕೆಟ್ ಏನಾಗುತ್ತೆ? AV ಮಾರ್ಕೆಟ್ ಮೇಲೆ ಏನು ಪರಿಣಾಮ ಬೀರುತ್ತೆ? ಕಾಂಪಿಟೇಷನ್ನಿಂದ ಎಲೆಕ್ಟ್ರಿಕ್ ಕಾರ್ಗಳು ಚೀಪ್ ಆಗಿಬಿಡ್ಬೋದಾ? ಸೆಲ್ಫ್ ಡ್ರೈವ್ ಮಾಡಿಕೊಂಡು ಹೋಗೋ ಟೆಸ್ಲಾಗಳು ಭಾರತದ ರೋಡ್ಗಳನ್ನು ರೂಲ್ ಮಾಡ್ಬೋದಾ? ಬನ್ನಿ ಈ ವರದಿಯಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಮಸ್ಕ್ ಮೋದಿ ಭೇಟಿ, ಭಾರತಕ್ಕೆ ಟೆಸ್ಲಾ ಎಂಟ್ರಿ. 2016ರಿಂದ ಮಸ್ಕ್ ಟೆಸ್ಲಾ ಭಾರತಕ್ಕೆ ತರಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರೆ. ಆದರೆ ಭಾರತ ಲಕ್ಸುರಿ ಕಾರ್ಗಳ ಮೇಲೆ 100% ಇಂಪೋರ್ಟ್ ಡ್ಯೂಟಿ ಹಾಕ್ತಾ ಇದ್ದಿದ್ದರಿಂದ ಬಂದಿರಲಿಲ್ಲ. 100% ಅಂತ ಹೇಳಿದ್ರೆ ಅಲ್ಲಿ 50 ಲಕ್ಷಕ್ಕೆ ಮಾರಾಟ ಆಗೋ ಕಾರು ಇಲ್ಲಿ 1 ಕೋಟಿ, ಅಲ್ಲಿ 1 ಕೋಟಿಗೆ ಮಾರಾಟ ಆಗೋ ಕಾರು ಇಲ್ಲಿಗೆ ಭಾರತಕ್ಕೆ ಬರಬೇಕಾದ್ರೆ 2 ಕೋಟಿ ಆಗಿರ್ತಿತ್ತು. ಅದಾದಮೇಲೆ ಮತ್ತೆ ಬೇರೆ ಬೇರೆ ತೆರಿಗೆ, ರೋಡ್ ಟ್ಯಾಕ್ಸು ಅವೆಲ್ಲ ಸಪರೇಟ್, ಈ ರೀತಿ ಪರಿಸ್ಥಿತಿ ಇತ್ತು. ಸೊ ತುಂಬ ಸಲ ಮಸ್ಕ್ ಸ್ವಲ್ಪ ಡೌನ್ ಮಾಡಿರಿ ಕಸ್ಟಮ್ ಡ್ಯೂಟಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಆದರೆ ಭಾರತ ಮಾಡಿರಲಿಲ್ಲ. ಭಾರತದಲ್ಲಿ ಬಂದು ಉತ್ಪಾದನೆ ಮಾಡಿ ಅದು ಕಮಿಟ್ಮೆಂಟ್ ಕೊಡಿ ಅಂತ ಹೇಳಿತ್ತು ಭಾರತ. 2023ರಲ್ಲಿ ಭಾರತ ನಿಲುವನ್ನು ಚೇಂಜ್ ಮಾಡ್ಕೊಳ್ತಾ ಬಂತು. ಮೋದಿ ಟ್ರಂಪ್ ಮೀಟ್ ಆಗಬೇಕಾಗಿತ್ತು, ಆದರೆ ಎಲೆಕ್ಷನ್ ಇದ್ದಿದ್ದರಿಂದ ಕೊನೆ ಗಳಿಗೆಯಲ್ಲಿ ಎಲ್ಲ ಚೇಂಜ್ ಆಗಿತ್ತು. ಮಸ್ಕ್ ಭಾರತ ಬಿಟ್ಟು ಚೀನಾಗೆ ಹಾರಿದ್ರು. ಬಟ್ ಈಗ ಟ್ರಂಪ್ ಬಂದಾಗಿನಿಂದ ಎಲ್ಲ ಸರಿ ಹೋದಂಗೆ ಕಾಣಿಸ್ತಾ ಇದೆ. ಮೊನ್ನೆ ಮೋದಿ ಮಸ್ಕರನ್ನು ಭೇಟಿ ಮಾಡಿ ಕೂಡ ಬಂದರು. $40,000 ಹೈ ಎಂಡ್ ಕಾರ್ ಇಂಪೋರ್ಟ್ ಡ್ಯೂಟಿಯನ್ನು 110%ನಿಂದ 70%ಗೆ ಡೌನ್ ಮಾಡಿದರು. ಅದರ ಬೆನ್ನಲ್ಲೇ ಟೆಸ್ಲಾ ಬರ್ತಾ ಇದೆ. ಆಲ್ರೆಡಿ ಹೈರಿಂಗ್ ಶುರು ಮಾಡಿದೆ. ಲಿಂಕ್ಡ್ಇನ್ನಲ್ಲಿ ಮುಂಬೈ ಮತ್ತು ದಿಲ್ಲಿಯಲ್ಲಿ 13 ಜಾಬ್ ಓಪನಿಂಗ್ ಕರೆದಿದೆ. ಸೇಲ್ಸ್ ಅಡ್ವೈಸರ್, ಕಸ್ಟಮರ್ ಸಪೋರ್ಟ್, ಸರ್ವಿಸ್ ಮ್ಯಾನೇಜರ್, ಹಾಗೆ ಸ್ಟೋರ್ ಮ್ಯಾನೇಜರ್, ಫ್ರಂಟ್ ಎಂಡ್ ಬ್ಯಾಕ್ ಎಂಡ್ ಎರಡೂ ರೀತಿಯ ಹುದ್ದೆಗಳಿಗೆ ಕಾಲ್ ಮಾಡಿದೆ. ಸೊ ಬೇಗ ಶೋರೂಮ್ ಓಪನ್ ಮಾಡ್ಬೋದು ಇವರು. ಅತ್ತ ಫ್ಯಾಕ್ಟ್ರಿಗೆ ಜಾಗವನ್ನು ಹುಡುಕ್ತಾ ಇದ್ದಾರೆ. ಮಹಾರಾಷ್ಟ್ರದಲ್ಲಿ ಪುಣೆಯ ಚಾಕನ್ ಇಂಡಸ್ಟ್ರಿಯಲ್ ಏರಿಯಾ, ಇಲ್ಲಿ ಆಲ್ರೆಡಿ ಮರ್ಸಿಡೀಸ್ ಬೆನ್ಸ್ ಇದೆ, ಟಾಟಾ ಮೋಟಾರ್ಸ್ ಇದೆ, ಮಹೀಂದ್ರಾ ಆ್ಯಂಡ್ ಮಹೀಂದ್ರಾ ಇದೆ, ಫೋಕ್ಸ್ ವ್ಯಾಗನ್ ಇದೆ, ಬಜಾಜ್ ಇದೆ, ಇವರೆಲ್ಲ ಇದ್ದಾರೆ. ಆಟೋಮೊಬೈಲ್ ಎಕೋಸಿಸ್ಟಮಲ್ಲಿದೆ. ಸೊ ಟೆಸ್ಲಾ ಇಲ್ಲಿಗೆ ಹೋಗ್ಬೋದು ಅನ್ನೋ ಲೆಕ್ಕಾಚಾರ ಇದೆ. ಹಾಗೆ ಔರಂಗಾಬಾದ್ನ ಛತ್ರಪತಿ ಸಂಭಾಜಿ ನಗರದಲ್ಲೂ ಕೂಡ ಫ್ಯಾಕ್ಟ್ರಿ ಹಾಕೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಗುಜರಾತ್ ಕೂಡ ಆಪ್ಷನ್ನಲ್ಲಿದೆ. ಟೆಸ್ಲಾ ಪೋರ್ಟ್ ಹತ್ರ ಇರಬೇಕು ಅಂತ ಕೇಳ್ತಾ ಇದೆ. ಸೊ ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಡಿಸ್ಕಸ್ ಮಾಡೋಕೆ ಏಪ್ರಿಲ್ನಲ್ಲಿ ಟೆಸ್ಲಾ ಅಧಿಕಾರಿಗಳು ಭಾರತಕ್ಕೆ ಬರ್ತಾ ಇದ್ದಾರೆ. ಪ್ರೈಮ್ ಮಿನಿಸ್ಟರ್ಸ್ ಆಫೀಸ್ ಇತರ ಮುಖ್ಯ ಇಲಾಖೆಗಳೊಂದಿಗೆ ಮಾತನಾಡ್ತಾರೆ. 2024ರ ಹೊಸ EV ಪಾಲಿಸಿ ಪ್ರಕಾರ $500 ಮಿಲಿಯನ್ ಇನ್ವೆಸ್ಟ್ ಮಾಡಿದ್ರೆ, ಭಾರತದಲ್ಲಿ ಉತ್ಪಾದನೆ ಮಾಡಿದ್ರೆ, ಮೊದಲ 8,000 EV ವಾಹನಗಳಿಗೆ 15% ಇಂಪೋರ್ಟ್ ಡ್ಯೂಟಿ ಅಷ್ಟೇ ಇರುತ್ತೆ. ಅಂದ್ರೆ ಎಲ್ಲ ಕಂಡೀಷನ್ಸ್ನ ಮೀಟ್ ಮಾಡಿದ್ರೆ ಮೊದಲ 3 ವರ್ಷದಲ್ಲಿ 50% ಆ ಕಮಿಟ್ಮೆಂಟಲ್ಲಿ ಇನ್ವೆಸ್ಟ್ ಮಾಡಬೇಕು. 5 ವರ್ಷದಲ್ಲಿ ಪ್ರೊಡಕ್ಷನ್ ಶುರು ಮಾಡೋ ಕಮಿಟ್ಮೆಂಟ್ ಕೊಡಬೇಕು. ಆದರೆ ಟೆಸ್ಲಾ $3-5 ಬಿಲಿಯನ್, ಆಲ್ಮೋಸ್ಟ್ 20,000-40 ಸಾವಿರ ಕೋಟಿ ರೂಪಾಯಿ ಹೂಡಿಕೆ ಮಾಡೋಕೆ ರೆಡಿ ಆಗಿದೆ ಅನ್ನೋ ಮಾಹಿತಿ ಈಗ ಬರ್ತಾ ಇದೆ. EV ಮಾರ್ಕೆಟ್ ಧ್ವಂಸ. ಭಾರತದಲ್ಲಿ ಇನ್ನೂ EV ಬಹಳ ದೊಡ್ಡ ಪ್ರಮಾಣದಲ್ಲಿ ಎಕ್ಸ್ಪ್ಯಾಂಡ್ ಆಗಿಲ್ಲ. ಚೀನಾ 2024ರಲ್ಲಿ 1 ಕೋಟಿ EV ಕಾರುಗಳನ್ನು ಮಾರಿದ್ರೆ ಭಾರತದಲ್ಲಿ 1 ಲಕ್ಷ EV ಕಾರ್ಗಳು ಮಾತ್ರ ಸೇಲ್ ಆಗಿದ್ವು. PV ಪ್ಯಾಸೆಂಜರ್ ವೆಹಿಕಲ್ ಸೆಗ್ಮೆಂಟ್ನಲ್ಲಿ ಕೇವಲ 2% EV ಸೇಲ್ ಆಗುತ್ತೆ. 2030ಕ್ಕೆ 30%ಗೆ ರೀಚ್ ಮಾಡೋ ಟಾರ್ಗೆಟ್ ಹಾಕೊಂಡಿದ್ದೀವಿ. ಸೊ ಈ ಗೋಲ್ ರೀಚ್ ಆಗೋಕೆ ಮೇಜರ್ ಪುಷ್ ಬೇಕಿತ್ತು, ಬಿಗ್ ಬ್ರ್ಯಾಂಡ್ ಬೇಕಿತ್ತು. ಟೆಸ್ಲಾದಿಂದ ಆ ಪುಷ್ ಸಿಗಬಹುದು. ಮಹೀಂದ್ರಾ, ಮಾರುತಿ ಸುಜುಕಿ, ಟಾಟಾ ಮೇಲೆ ಪ್ರೆಷರ್ ಬೀಳುತ್ತೆ. ಕಾಂಪಿಟೇಷನ್ ಹೆಚ್ಚಾಗುತ್ತೆ. ಇನೋವೇಷನ್ ಕೂಡ ಜಾಸ್ತಿ ಮಾಡಲೇಬೇಕಾಗತ್ತೆ. ಭಾರತದ ಕಂಪನಿಗಳೊಂದಿಗೆ ಪಾರ್ಟ್ನರ್ಶಿಪ್ ಕೂಡ ಶುರು ಮಾಡಬಹುದು. ಟೆಸ್ಲಾ ಹೇಳಕ್ಕಾಗಲ್ಲ. ಟಾಟಾದೊಂದಿಗೆ ಆಲ್ರೆಡಿ ಮಾತುಕತೆ ಶುರು ಮಾಡಿದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಟೆಸ್ಲಾಗೆ ಏನಾದರೂ ವಿಶೇಷ ಇನ್ಸೆಂಟಿವ್ ಕೊಟ್ಟರೆ ಭಾರತದ ಕಂಪನಿಗಳಿಗೂ ಕೂಡ ಅದು ಸಿಗಬಹುದು. ಇವರು ಕೇಳ್ತಾರೆ, ಅವ್ರು ಬಂದರೆ ಕೊಡ್ತೀರಾ, ನಿಮಗೆ ಕೊಡಲ್ವಾ ಅಂತ. ಸೊ ಇದೆಲ್ಲ ಇದೆ. EV ಇನ್ಫ್ರಾಗೆ ಶಕ್ತಿ. ಟೆಸ್ಲಾ ಎಂಟ್ರಿಯಿಂದ ಭಾರತದ EV ಇನ್ಫ್ರಾ ಕೂಡ ಇಂಪ್ರೂವ್ ಆಗುತ್ತೆ. ಚಾರ್ಜಿಂಗ್ ಸ್ಟೇಷನ್ಗಳು ಹೆಚ್ಚಾಗ್ತವೆ. ಚೀನಾದಂತೆ ಭಾರತದಲ್ಲೂ ಕೂಡ ಗಿಗಾ ಫ್ಯಾಕ್ಟ್ರಿಗಳನ್ನು ಸ್ಥಾಪಿಸಿದ್ರೆ ದೊಡ್ಡ ಬೂಸ್ಟ್ ಸಿಗುತ್ತೆ. ಬ್ಯಾಟ್ರಿ ಮ್ಯಾನುಫ್ಯಾಕ್ಚರಿಂಗ್, ರಿನ್ಯೂವಬಲ್ ಎನರ್ಜಿ ಪ್ರಾಜೆಕ್ಟ್ಸ್ಗೆ ಶಕ್ತಿ ಸಿಗುತ್ತೆ. EV ಸೇಲ್ಸ್ ಜೊತೆಗೆ ಸಪ್ಲೈ ಚೈನ್, ಟೆಕ್ನಾಲಜಿ ಟ್ರಾನ್ಸ್ಫರ್ ಕೂಡ ಇಂಪ್ರೂವ್ ಆಗ್ಬೋದು. ಟೆಸ್ಲಾ ಕಟಿಂಗ್ ಎಡ್ಜ್ ಟೆಕ್ನಾಲಜಿಗಳಿಗೆ ಹೆಸರುವಾಸಿ. ಆ ಟೆಕ್ನಾಲಜಿಗಳನ್ನು ಭಾರತಕ್ಕೆ ತಂದು ಭಾರತದಲ್ಲಿರೋ ಟೆಕ್ನಾಲಜಿ ಗ್ಯಾಪ್ನ ಅವ್ರು ಫಿಲ್ ಅಪ್ ಮಾಡ್ಬೋದು. ಭಾರತದ ಕಂಪನಿಗಳು R&Dಗೆ ಹಣ ಹಾಕಿ ಇನೋವೇಟ್ ಮಾಡೋಕೆ ಶುರು ಮಾಡ್ತಾರೆ. ವಿಶೇಷವಾಗಿ ಟೆಸ್ಲಾ ಸೆಲ್ಫ್ ಡ್ರೈವ್ ಕಾರುಗಳಿಗೆ ತುಂಬಾ ಫೇಮಸ್, ಸಿಕ್ಕಾಪಟ್ಟೆ ಜಾಗತಿಕವಾಗಿ ಸುದ್ದಿ ಮಾಡದಂತ ಕಂಪನಿ. ಆ ಟೆಕ್ನಾಲಜಿ ಭಾರತದಲ್ಲಿ ಎಷ್ಟು ಬೇಗ ಜಾರಿ ಮಾಡೋಕೆ ಬಿಡ್ತಾರೆ ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಭಾರತದಲ್ಲಿ ಮುಂಚೆನೆ ಬಹಳ ಅದ್ಭುತವಾಗಿ ರೋಡ್ ರೂಲ್ಸನ್ನು ಫಾಲೋ ಮಾಡೋ ಜನ ಇದ್ದಾರೆ. ಹೀಗಾಗಿ ಆ ವಿಚಾರದಲ್ಲಿ ಅಸ್ಪಷ್ಟತೆ ಇದೆ. ಟೆಸ್ಲಾದ ಹತ್ರ ಟೆಕ್ನಾಲಜಿ ಇದ್ರೂ ಕೂಡ ಭಾರತದಲ್ಲಿ ಆರಂಭದಲ್ಲೇ ಅವುಗಳಿಗೆ ಅನುಮತಿ ಸಿಗೋದು ಡೌಟ್ ಇದೆ. ಆದರೂ ಕೂಡ ಹಂತ ಹಂತವಾಗಿ ಸಿಗೋ ನಿರೀಕ್ಷೆಯನ್ನು ನಾವಿಲ್ಲಿ ಇಟ್ಕೋಬೋದು. ನಮ್ಮ ದೇಶದ ಜನ ಕೂಡ ಈ ಮಾಡರ್ನ್ ಟೆಕ್ನಾಲಜಿಗಳಿಗೆ ಅಡಾಪ್ಟ್ ಆಗ್ತಾ ಹೋಗ್ತಾರೆ ಅನ್ನೋ ಹೋಪ್ ಇಟ್ಕೊಳ್ಳೋಣ. ಜನ ಅಂದರೆ ಎಲ್ಲರೂ ಹಾಗಿಲ್ಲ, ಆದರೆ ಕೆಲವರು ರಸ್ತೆಗಳ ಮೇಲೆ ಮಾಡೋ ದರ್ಪ ಮತ್ತು ದುರ್ವರ್ತನೆ ನೀವು ನೋಡಿದಿರಿ. ಅಂತಹ ವಾತಾವರಣದಲ್ಲಿ ಸೆಲ್ಫ್ ಡ್ರೈವ್ ಕಾರುಗಳ ಪರಿಸ್ಥಿತಿ
ಒಂದು ಕಡೆಯಿಂದ ದುರ್ವರ್ತನೆಯ ಮಾನವರು, ಮತ್ತೊಂದು ಕಡೆಯಿಂದ ಸೆಲ್ಫ್ ಡ್ರೈವಿಂಗ್ ಕಾರುಗಳು ಹೇಗಿರಬಹುದು ಅನ್ನೋದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕು, ಸ್ವಲ್ಪ ರಿಸರ್ಚ್ ಆಗಬೇಕು ಈ ವಿಚಾರದಲ್ಲಿ, ಭಾರತದಲ್ಲಿ ಅದರ ಅಪ್ಲಿಕೇಶನ್ಗೆ ಸಂಬಂಧಪಟ್ಟಂತೆ. ಏನೋ ಹೂಡಿಕೆ, ಭಾರತದಲ್ಲಿ ವಿದೇಶಿ ಹೂಡಿಕೆ ಕಮ್ಮಿ ಆಗ್ತಾ ಇತ್ತು. ಈಗ ಟೆಸ್ಲಾಯಿಂದ ಅದಕ್ಕೂ ಕೂಡ ಒಂದಷ್ಟಾದರೂ ಬೂಸ್ಟ್ ಸಿಗುತ್ತೆ. ಏನೋ ವಿದೇಶಿ ಕಂಪನಿಗಳು ಭಾರತದ EV ಇಂಡಸ್ಟ್ರಿಯಲ್ಲಿ ಹೂಡಿಕೆ ಮಾಡೋಕ್ಕೆ ಟೆಸ್ಲಾ ಹಿಂದೆ ಬೇರೆಯವರು ಕೂಡ ಬರ್ಬೋದು. ಜಾಬ್ ಸೃಷ್ಟಿ, ಸಹಜವಾಗಿ ಜಾಬ್ ಕೂಡ ಸೃಷ್ಟಿ ಆಗೇ ಆಗುತ್ತಲ್ಲ. ಈಗ ಆಲ್ರೆಡಿ ಹೇಳಿದ ಹಾಗೆ 13 ಜನರನ್ನು ಟೆಸ್ಲಾ ಹೈರ್ ಮಾಡೋಕ್ಕೆ ಮುಂದಾಗಿದೆ ಆರಂಭದ ಹೆಜ್ಜೆಯಾಗಿ. ಮುಂದೆ ಇದು 100,000 ಸಂಖ್ಯೆಯನ್ನು ತಲುಪುತ್ತೆ. ಯಾಕಂದರೆ $3-5 ಬಿಲಿಯನ್ 13 ಜನ ಮಾತ್ರ ಖರ್ಚು ಮಾಡಿ ಅವರಷ್ಟು ಜನಕ್ಕೆ ಮಾತ್ರ ಅಷ್ಟೆಲ್ಲ ಇನ್ವೆಸ್ಟ್ ಮಾಡೋಕ್ಕೆ ಅವಶ್ಯಕತೆ ಬರೋದಿಲ್ಲ. ಅದು ಟೆಸ್ಲಾ ಡೈರೆಕ್ಟಾಗಿ ಅಷ್ಟೊಂದು ಇನ್ವೆಸ್ಟ್ಮೆಂಟ್ನ ಯೂಸ್ ಮಾಡಿಕೊಂಡು ಮ್ಯಾನುಫ್ಯಾಕ್ಚರಿಂಗ್ ಶುರು ಮಾಡಿದ್ರೂ ಅಷ್ಟೇ, ಭಾರತದ ಕಂಪನಿಯೊಂದಿಗೆ ಕೊಲಾಬರೇಷನಲ್ಲಿ ಮಾಡಿದ್ರೂ ಕೂಡ ಅಷ್ಟೇ, ಆ ದುಡ್ಡಿಂದ ಜಾಬ್ಸ್ ಎಕ್ಸ್ಟ್ರಾ ಕ್ರಿಯೇಟ್ ಆಗೇ ಆಗ್ತವೆ. ಚೀಪ್ EV, ಟೆಸ್ಲಾ ಎಂಟ್ರಿಯಿಂದ ಭಾರತದ EV ಮಾರ್ಕೆಟ್ನಲ್ಲಿ ಕಾರ್ಗಳ ರೇಟ್ ವಿಚಾರದಲ್ಲೂ ಕೂಡ ಬಹಳ ಕುತೂಹಲ ಇದೆ. ಸದ್ಯ EVಯಲ್ಲಿ ಅಪ್ ಫ್ರಂಟ್ ಕಾಸ್ಟ್ ದೊಡ್ಡ ಸಮಸ್ಯೆ. ಆದರೆ ಕಾಂಪಿಟೇಷನ್ ಹೆಚ್ಚಾಗೋದ್ರಿಂದ ಕಾರ್ಗಳ ಬೆಲೆ ಅಫೋರ್ಡಬಲ್ ಲೆವೆಲ್ಗೆ ಬರಬಹುದು ಅನ್ನೋ ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಈಗ ಆಲ್ರೆಡಿ ಟೆಸ್ಲಾ ಭಾರತಕ್ಕಾಗಿ 30 ಲಕ್ಷದ ಒಳಗಿನ EV ಕಾರ್ ತರುತ್ತೆ ಅಂತ ಲೆಕ್ಕಾಚಾರ ಇದೆ. ಸದ್ಯ ಬರ್ಲಿನ್ನಲ್ಲಿ ತಯಾರಾದ ಕಾರುಗಳನ್ನು ಇಂಪೋರ್ಟ್ ಮಾಡಿ ಇಲ್ಲಿ ಆರಂಭದಲ್ಲಿ ಮಾರೋಕೆ ಶುರು ಮಾಡ್ತಾರೆ. ಜರ್ಮನಿಯಲ್ಲಿ ತಯಾರಾಗಿರೋದು ಬರ್ಲಿನ್ನಲ್ಲಿ. ಆ ಕಾರುಗಳಿಗೆ 21 ಲಕ್ಷ ಆಗ್ಬೋದು. ಆದರೆ ಮುಂದೆ ಭಾರತದಲ್ಲೇ ತಯಾರು ಮಾಡಿದಾಗ ಇನ್ನೂ ಚೀಪ್ ಆಗುತ್ತೆ ಅನ್ನೋ ಹೋಪ್ಸ್ ಇದ್ದೇ ಇದೆ. ಭಾರತ ಹಸಿರು ಗುರಿ, ಇದರಿಂದ ಭಾರತದ ಗ್ರೀನ್ ಎನರ್ಜಿ ಟ್ರಾನ್ಸಿಷನ್ಗೂ ಹೆಲ್ಪ್ ಆಗುತ್ತೆ. ಭಾರತ ವಿಶ್ವದಲ್ಲೇ 3ನೇ ಅತಿ ದೊಡ್ಡ ಗ್ರೀನ್ ಹೌಸ್ ಗ್ಯಾಸ್ ಹೊರಸೂಸೋ ರಾಷ್ಟ್ರ. ಹೀಗಾಗಿ ಕಾರ್ಬನ್ ಫುಟ್ ಪ್ರಿಂಟ್ನ ಕಮ್ಮಿ ಮಾಡೋಕ್ಕೆ ಭಾರತ ಕಮಿಟ್ ಆಗಿದೆ ಅಲ್ಲ ಆಲ್ರೆಡಿ. 2070 ನೆಟ್ ಝೀರೋ ಎಮಿಷನ್ ಅಂದರೆ ಕಂಪ್ಲೀಟ್ ಕಾರ್ಬನ್ ಮುಕ್ತ ರಾಷ್ಟ್ರ ಆಗಬೇಕು, ಹೊರಸೂಸಲ್ಲ ನಾವು ಅಂತ ನಾವು ಪಣ ತೊಟ್ಟಿದ್ದೀವಲ್ಲ. ಟೆಸ್ಲಾ ಈ ಕನಸಿಗೆ ಸ್ವಲ್ಪ ಹೆಲ್ಪ್ ಮಾಡ್ಬೋದು ನಮಗೆ. ಟೆಸ್ಲಾಗೂ ಭಾರತ ಅನಿವಾರ್ಯ. ಟೆಸ್ಲಾ ಎಂಟ್ರಿಗೆ ಕೇವಲ ಭಾರತದ ಮಾರ್ಕೆಟ್ ಅಪಾರ್ಚುನಿಟಿಗಳು ಅಷ್ಟೇ ಕಾರಣ ಅಲ್ಲ. ಟೆಸ್ಲಾ ಮಾರ್ಕೆಟ್ ಡೌನ್ ಆಗ್ತಾ ಹೋಗ್ತಾ ಇತ್ತು. ದಶಕದಲ್ಲೇ ಮೊದಲ ಬಾರಿಗೆ ಟೆಸ್ಲಾ ಮಾರಾಟ ಕುಸಿತಿತ್ತು. ಚೀನಾದಲ್ಲಿ BYD ಭರ್ಜರಿ ಕಾಂಪಿಟೇಷನ್ ಕೊಡ್ತಾ ಇದೆ. ಟೆಸ್ಲಾಗೆ ಹೊಡೆತ ಕೊಡ್ತಿದ್ದಾರೆ. ಅಮೆರಿಕದ ಮಾರ್ಕೆಟ್ ಸ್ಯಾಚುರೇಟ್ ಆಗ್ತಾ ಇದೆ. ಮಿತ್ರ ಟ್ರಂಪ್ಗೂ EV ಅಂದರೆ ಅಷ್ಟಕ್ಕಷ್ಟೇ. ಹೀಗಾಗಿ ಭಾರತಕ್ಕೆ ಬರೋದು ಅನಿವಾರ್ಯ ಆಗಿತ್ತು. ಭಾರತದಲ್ಲಿ ಮಿಡಲ್ ಕ್ಲಾಸ್ ದೊಡ್ಡ ಮಟ್ಟದಲ್ಲಿ ವಿಸ್ತಾರ ಆಗ್ತಿದೆ. ಹೈ ಇನ್ಕಮ್ ಕನ್ಸ್ಯೂಮರ್ಗಳು ಜಾಸ್ತಿ ಆಗ್ತಿದ್ದಾರೆ. ಲಕ್ಸುರಿ ಕಾರ್ಗಳ ಮಾರ್ಕೆಟ್ ಈ ವರ್ಷ 10% ರೈಸ್ ಆಗಿದೆ. ಮುಂದಿನ ವರ್ಷ ಈ ಸಂಖ್ಯೆ 40%ಗೆ ಜಂಪ್ ಆಗುತ್ತೆ ಅನ್ನೋ ಅಂದಾಜಿದೆ. ಹಾಗಾಗಿ ಟೆಸ್ಲಾಗೂ ಕೂಡ ಲಾಭದ ಲೆಕ್ಕಾಚಾರ ಇದೆ. ಭಾರತ ಉದ್ಧಾರ ಮಾಡೋಣ ಅಂತ ಅವ್ರೇನು ಬರ್ತಿರೋದಿಲ್ಲ, ಅವರು ಬಿಸ್ನೆಸ್ ಮಾಡೋಕ್ಕೆ ಬರ್ತಾ ಇದ್ದಾರೆ. ಅದರಿಂದ ನಮಗೂ ಅಡ್ವಾಂಟೇಜ್ ಇದೆ, ಅವ್ರಿಗೂ ಅಡ್ವಾಂಟೇಜ್ ಇದೆ. ಜೊತೆಗೆ ಚೀನಾದ BYD ಬಂದು ಎಂಥ ಅದ್ಭುತವಾದ ಕಾರು ಕೊಟ್ಟರು ಕೂಡ ನಮ್ಮಲ್ಲಿ ಹೈ ಇನ್ಕಮ್ ಇರುವ ಇಂಡಿವಿಜುವಲ್ಸ್ಗೆ ಚೈನಾ ಕಾರ್, ಅಮೆರಿಕ ಕಾರ್ 5 ಲಕ್ಷ ಜಾಸ್ತಿ ಆದರೂ ಪರವಾಗಿಲ್ಲ, 10 ಲಕ್ಷ ಜಾಸ್ತಿ ಆದರೂ ಪರವಾಗಿಲ್ಲ, ಅಮೆರಿಕನ್ ಕಾರೇ ಇರಲಿ ಅನ್ನೊಂದು ಮೈಂಡ್ಸೆಟ್ ನಮ್ಮ ಹತ್ರ ಆಲ್ರೆಡಿ ಇದೆಯಲ್ವಾ. ನೋಡಿಲ್ವಾ ಕಚ್ಚಿರೋ ಆಪಲ್ ವಿಚಾರದಲ್ಲಿ ನಾವು ಹೆಂಗೆ ವರ್ತಿಸ್ತೀವಿ ಅಂತ. ಸೊ ಆ ಒಂದು ಫ್ಯಾಕ್ಟರ್ ಕೂಡ ಇದೆ. ಜೊತೆಗೆ ಮಸ್ಕ್ ಮಹಾಶಯ ಅಂತೂ ವರ್ಲ್ಡ್ ಫೇಮಸ್ಸು. ಬೇರೆ ಗ್ರಹಗಳಲ್ಲಿ ಜೀವಿಗಳಿದ್ರೆ ಅಲ್ಲೂ ಫೇಮಸ್ ಆಗ್ತಿದ್ರೇನೋ. ಸೊ ಟೆಸ್ಲಾಗೆ ಸ್ಕೋಪ್ ಅಂತೂ ಇದ್ದೇ ಇದೆ ಭಾರತದಲ್ಲಿ. ಈ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಸ್ನೇಹಿತರೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.